ಕಲಬುರಗಿ ಮೇಯರ್ ಎಲೆಕ್ಷನಲ್ಲಿ ಅವರು ಪ್ರಜಾಪ್ರಭುತ್ವದ ವಿರುದ್ಧ ನಡೀತಾ ಇದ್ದಾರೆ ಅಂತ ನಮ್ದು ಆರೋಪ ಇತ್ತು. ನಾವು ಕೋರ್ಟಲ್ಲಿ ರಿಟ್ ಪೆಟಿಷನನ್ನು ಹಾಕಿದ್ವಿ. ನಮ್ಮ ಗ್ರೌಂಡ್ಸ್ ಏನಿತ್ತು ಅಂತಂದರೆ, ನೀವು ಯಾವ ಮಟ್ಟದಲ್ಲಿ ಚುನಾವಣೆಯನ್ನು ನವಂಬರಲ್ಲಿ ರೀಜ್ನಲ್ ಕಮಿಷನರ್ ಅವರು 63 ಜನ ವೋಟರ್ಸನ್ನು ಒಳಗೊಂಡು ಅವರು ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡಿದರು ಮೇಯರ್ ಡೆಪ್ಟಿ ಮೇಯರ್ ಎಲೆಕ್ಷನ್ಗೆ. ಅದನ್ನು ಅವರಲ್ಲಿ ಮೆಜಾರಿಟಿ ಇಲ್ಲ ಅಂಥೇಳಿ ಅವ್ರು ಹೆದರಿ ಅವ್ರೇನು ಮಾಡಿದರು, ಅದನ್ನು ಪೋಸ್ಟ್ಪೋನ್ ಮಾಡಿ ಈಗ ಜನವರಿಯಲ್ಲಿ ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡಿದರು. ಏನಂದರೆ 68 ಜನರ ವೋಟರ್ ಲಿಸ್ಟಲ್ಲಿ ಸೇರಿಸಿ 5 ಜನ ಎಕ್ಸ್ಟ್ರಾ ವೋಟರ್ ಲಿಸ್ಟಲ್ಲಿ ಸೇರಿಸಿ ಕ್ಯಾಟಗರಿ ಚೇಂಜ್ ಮಾಡಿ ಇವತ್ತು ಚುನಾವಣೆ ಮಾಡಬೇಕು ಅಂತೇನು ರೀಜ್ನಲ್ ಕಮಿಷನರ್ ನೋಟಿಫಿಕೇಷನ್ ಇಶ್ಯೂ ಮಾಡಿದರು. ಆಮೇಲೆ ನಮ್ಮ ಪೆಟಿಷನ್ಸ್ ಅಲೌ ಮಾಡಿದೆ. ನಾನು ಕೋರ್ಟಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ಕೋರ್ಟ್ ಹ್ಯಾಸ್ ಅಫೆಲ್ಡ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಡೆಮೋಕ್ರಸಿ. ಕೋರ್ಟ್ ಭಾಳ ಸ್ಪಷ್ಟವಾಗಿ ಏನು ಹೇಳಿದೆ ಅಂತಂದರೆ, ಒನ್ಸ್ ದ ಗೇಮ್ ಹ್ಯಾಸ್ ಸ್ಟಾರ್ಟೆಡ್ ಯು ಕೆನಾಟ್ ಚೇಂಜ್ ದ ರೂಲ್ಸ್ ಆಫ್ ದ ಗೇಮ್. ಅಂದರೆ ಒಂದು ಸಾರಿ ಎಲೆಕ್ಷನ್ ಪ್ರಾರಂಭ ಆದಮೇಲೆ ನೀವು ಅದರಲ್ಲಿ ವೋಟರ್ ಲಿಸ್ಟ್ ಚೇಂಜ್ ಮಾಡೋಂಗಿಲ್ಲ. ಯಾಕಂದರೆ ಇಟ್ ಈಸ್ ಎ ಪೋಸ್ಟ್ಪೋನ್ಡ್ ಎಲೆಕ್ಷನ್ ಇದು. ಹಾಗಾಗಿ ಕಂಟಿನ್ಯೂಯಸ್ ನೀವು ಏನೋ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀರಿ, ಅದು ಎಲ್ಲಿಂದ ಬಿಟ್ಟಿದ್ರೆ ಅಲ್ಲಿಂದನೇ ಪ್ರಾರಂಭ ಆಗಬೇಕು. ಅಲ್ಲಿ ಎಷ್ಟು ಜನ ಅದರಲ್ಲಿ ವೋಟರ್ ಲಿಸ್ಟಲ್ಲಿದ್ದರೆ ಅವರ ಅದೇ ವೋಟರ್ ಲಿಸ್ಟಲ್ಲಿ ಮಾಡಬೇಕು ಅಂತಕ್ಕಂಥದ್ದು, ಮತ್ತು 1 ತಿಂಗಳಲ್ಲಿ ಈ ಚುನಾವಣೆ ಮಾಡಬೇಕು ಅಂತ ರೀಜ್ನಲ್ ಕಮಿಷನರ್ಗೆ ಹೈಕೋರ್ಟು ಡೈರೆಕ್ಷನನ್ನು ಕೊಟ್ಟಿದೆ. ಹಾಗಾಗಿ ನಾವೇನು ನಮ್ಮ ಕಂಟೆನ್ಷನ್ ಏನಿತ್ತು, ಕಾಂಗ್ರೆಸ್ ಪಕ್ಷ ಏನು ನಾವು ನಮ್ಮ ಕನಿಷ್ಠ ಫಾತಿಮಾಜಿಯವರು, ಅಲ್ಲಂ ಪ್ರಭು ಪಾಟೀಲ್ ಅವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಅವರು ಮತ್ತು ಎಲ್ಲ ಕಾರ್ಪೊರೇಟರ್ಸ್, ಆಮೇಲೆ ಕೋರ್ಟ್ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದೆ. ಕೋರ್ಟ್ ಏನು ಹೇಳಿದೆ ಅಂದರೆ, ಈ ಏನು ಜಜ್ಮೆಂಟ್ ಇದೆ ಗೌರ್ಮೆಂಟ್ ಅಡ್ವೊಕೇಟಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆಂದರೆ, ದಿಸ್ ಹ್ಯಾಸ್ ಟು ಬಿ ಇಂಟಿಮೇಟೆಡ್ ಟು ದ ರೀಜ್ನಲ್ ಕಮಿಷನರ್ ದ್ಯಾಟ್ ಹಿಸ್ ನೋಟಿಫಿಕೇಷನ್ ಇಸ್ ಕ್ವಾಶ್ಡ್. ಜನವರಿಯಲ್ಲಿ ಅವರೇನು ನೋಟಿಫಿಕೇಷನ್ ಇಶ್ಯೂ ಮಾಡಿದಾರಲ್ಲ 27/1/22 27th ಜನವರಿಗೆ ನೋಟಿಫಿಕೇಷನ್ ಇಶ್ಯೂ ಮಾಡಿದರೆ ದ್ಯಾಟ್ ಸ್ಟ್ಯಾಂಡ್ಸ್ ಕ್ವಾಶ್ಡ್. ಆಮೇಲೆ ಅವರು ಎಲೆಕ್ಷನ್ 1 ತಿಂಗಳು ಒಳಗಾಗಿ ಮಾಡಬೇಕು, ಹಳಿ ನೋಟಿಫಿಕೇಷನ್ ಪ್ರಕಾರ ಮಾಡಬೇಕು. ಅದೇ 63 ಹಳಿ ವೋಟರ್ ಲಿಸ್ಟ್ ಪ್ರಕಾರನೇ ಮಾಡಬೇಕು. ಅಂದರೆ 63 ಮಂದಿಗೆ ವೋಟರ್ ಲಿಸ್ಟ್ ಪ್ರಕಾರ ಮಾಡಬೇಕು. ಈ 5 ಜನ ಏನು ಇಲ್ಲಿಗಲ್ MLCಗಳಂತ ನಮ್ಮ ಕಲಬುರಗಿಯಲ್ಲಿ ಸೇರಿಸಿದಾರಲ್ಲ, ಅವ್ರಿಗೆ ವೋಟ್ ಹಾಕೋ ಅವಕಾಶ ಕೋರ್ಟ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಭಾಳ ಒಂದು ಸಂತೋಷದ ಸಂಗತಿ. ಎಲ್ಲ ಸೇಮ್ ಅದೇನು ಹಿಂದಿನ ನೋಟಿಫಿಕೇಶನ್ ಅದ್ರ ಪ್ರಕಾರ ಮಾಡಬೇಕು ಅಂತಕ್ಕಂಥ ಡೈರೆಕ್ಷನ್ ಮುಂಚೆಯಿಂದ ಹೇಳ್ತಾ ಇದ್ದೀವಿ. ನಾವು ಮತ್ತು ಜನತಾದಳ ಸೇರಿ ಇಲ್ಲಿ ನಮ್ಮ ಮುಂದಿನ ಈ ಮೇಯರ್ ಡೆಪ್ಟಿ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ JDS ಹೊಂದಾಣಿಕೆಯಿಂದ ನಾವು ಇಲ್ಲಿ ಇದು ಮಾಡ್ತಾ ಇದ್ದೀವಿ. ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡಿದ್ದಾರೆ ನಿಮ್ಮ ಜೊತೆ? ನಾವು ಮಾತುಕತೆಯಲ್ಲೇ ಇದ್ದೀವಿ, ನಾವು ಮಾತಾಡ್ಕೊಂಡಿದ್ದೀವಿ. ಈ ಹಿಂದೆ ಮಾತಾಡಿದಾಗ ಅವ್ರು ಯಾರು ಕಾಂಗ್ರೆಸ್ ಮಾತಾಡಿಲ್ಲ ನಮಗೆ. ನಾವು ಅವ್ರ ಜೊತೆ ಟಚ್ನಲ್ಲಿ ಇದ್ದೀವಿ. ಅವ್ರ ನಾಯಕರ ಮಟ್ಟದಲ್ಲೂ ಕೂಡ ಮಾತಾಗಿದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೇವೇಗೌಡರ ಜೊತೆನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಜೊತೆ DK ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಮತ್ತು ಇನ್ನೂ ಅದು ಕನ್ಕ್ಲೂಸಿವ್ ಆಗಿರಲಿಲ್ಲ, ಮತ್ತೇನು ಮಾತಾಡ್ತೀವಿ ಅಂತ ಹೇಳಿದರೆ ಮಧ್ಯದಲ್ಲಿ. ಅಂದರೆ ಕಲಬುರಗಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿತದ ನೋಡಿ, ಕಾಂಗ್ರೆಸ್ ಚುಕ್ಕಾಣಿ ಹಿಡಿಬೇಕು ಅಂತಕ್ಕಂಥದ್ದು ಇದು ನನ್ನ ಅಭಿಪ್ರಾಯ ಅಲ್ಲ. ಇಟ್ಸ್ ಎ ಪಬ್ಲಿಕ್ ಮ್ಯಾಂಡೇಟ್. ನಾವು 27 ಸೀಟ್ ಗೆದ್ದಿದ್ದೀವಿ ಅಂತಂದರೆ, ನಾವು 55 ಸೀಟ್ರಲ್ಲಿ 27 ಸೀಟ್ ಗೆದ್ದಿದ್ದೀವಿ ಅಂದರೆ ಪಬ್ಲಿಕ್ ಇಸ್ ಗಿವನ್ ಎ ಮ್ಯಾಂಡೇಟ್ ಟು ಕಾಂಗ್ರೆಸ್ ಟು ಕಮ್ ಟು ಪವರ್. ಇಟ್ಸ್ ನಾಟ್ ಮೈ ವಿಶ್, ಇಟ್ಸ್ ಎ ಪೀಪಲ್ಸ್ ವಿಶ್. ಹಾಗಾಗಿ JDS ನಾವು ಸೇರಿ, ಯಾಕಂದರೆ ನಾವು JDS ಸೇರಿದ್ರೆ ಕ್ಲಿಯರ್ ಕಟ್ ಮೆಜಾರಿಟಿ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ಸು ಮತ್ತು JDS ಸೇರಿ ನಾವು ಇಲ್ಲಿ ಅಧಿಕಾರಕ್ಕೆ ಬರಲಿದ್ದೀವಿ. ನಮ್ಮ ಹೋರಾಟ ಇತ್ತೇನು ಕಾಂಗ್ರೆಸ್ ಪಕ್ಷದ್ದು, ಈಗಾಗಲೇ ನಮ್ಮ ನಾಯಕರಾದ ಶರಣಪ್ರಕಾಶ್ ಪಾಟೀಲ್ ಹೇಳಿದಂಗೆ BJPಯವರು ಇದೊಂದೇ ಅಲ್ಲ, ಈ ಗುಲ್ಬರ್ಗದಲ್ಲಿ ನಡೆದಕ್ಕಂಥ DC ಚುನಾವಣೆ ಆಗಿರ್ಬೋದು, APMC ಚುನಾವಣೆ ಆಗಿರ್ಬೋದು, ಜನತಾ ಪಕ್ಷ ಚುನಾವಣೆ ಆಗಿರ್ಬೋದು, ಎಲ್ಲನೂ ಕೂಡ ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಇದನ್ನೂ ಕೂಡ ಅದೇ ನಿಟ್ಟಿನಲ್ಲಿ 5 ಜನ MLCಗಳನ್ನು ಸೇರಿಸಿ ಅಧಿಕಾರಕ್ಕೆ ಬರಬೇಕಂತ ಹೇಳಿ ಅವರು ಉದ್ದೇಶ. ಇದಕ್ಕೆ ನಮ್ಮ
ಹೋರಾಟ ಮತ್ತೇನು ನಮ್ಮದು ಏನು ಪ್ರತಿಕ್ರಿಯೆ ಇತ್ತು, ಕಾಂಗ್ರೆಸ್ ಪಕ್ಷದವರು ಇದನ್ನು ಖಂಡಿಸಿ ನಾವು ಹೋರಾಟನೂ ಮಾಡಿ ಮತ್ತು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದು. ಇದು ಬಹುಶಃ ಮನೆ ನಾವೇನು ಸ್ಟ್ರೈಕ್ ಮಾಡಿದೇವಿ, ಓಟ್ ಹಾಕ್ಲಕ್ಕೆ ಬರೋರಿಗೂ ಬುದ್ಧಿ ಇಲ್ಲ, ಈ ಚುನಾವಣೆ ನಡೆಸೋರಿಗೂ ಬುದ್ಧಿ ಇಲ್ಲ ಅಂಥೇಳಿ ನಾವು ಹೇಳಿದೆ ಮೊನ್ನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಬಿ ಜೆ ಪಿಯವ್ರು ಮನುಷ್ಯರೇ ಅಲ್ಲ. ಅವರು ಮುಂಜಾನೆ ಒಂದು ನಮನ ಇರ್ತಾರೆ, ಮಧ್ಯಾಹ್ನದಾಗ ಒಂದು ನಮನ ಇರ್ತಾರೆ, ಸಾಯಂಕಾಲ ಮನುಷ್ಯತ್ವನೇ ಇರಲ್ಲ ಅವ್ರು ಬಲ್ಲಿ. ಅಲ್ಲ ಎಂಥದ್ದು ಮಾಲಿಗೌಡ್ರ ಮಗ ಪಾಸ್ ಆದ್ರೆ ಮೆರೆಸ್ತಾರೆ, ಪೊಲೀಸ್ ಗೌಡ್ರ ಮಗ ಫೇಲ್ ಆದ್ರೆ ಮೆರೆಸಿದ್ರಂತ. ಹಾಗೆ ಆಗಲೇ ಇದು ಹಾಕ್ಲಾಗ್ತಾರೆ ಇದು ಏನು ಅವರು ಫೋಟೋ ಮಣ್ಣ ಹಾಕೊಳ್ತಿರಲ್ಲ. ಕೋರ್ಟು ಇಂಥ ನಿರ್ಣಯ ತೊಗೊಂಡಿದೆ, ಭಾರತ ದೇಶದಲ್ಲಿ ಸಂವಿಧಾನ ಇದೆ, ನ್ಯಾಯ ಇದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸೋದರಿ ಖನೀಸ್ ಫಾತಿಮಾ ಅವರು ಕೂಡ ಭಾರೀ ಬಹುಮತದಿಂದ ಮುಂದೆ ಆರಿಸಿ ಬರ್ತಾರೆ. ಇದು ನಿಮ್ಮ ಚುನಾವಣೆ ಅಷ್ಟೇ ತಲೆ ಇಟ್ಕೋಬೇಡ್ರಿ, ಮುಂದಿನ ವಿಚಾರ ಮಾಡ್ಕೋಬೇಕಲ್ಲ. ಶರಣ್ ಪ್ರಕಾಶ್ ಪಾಟೀಲ್ಗೆ ಆರಿಸಿ ತರಬೇಕು ನೀವು. ಸೇಡಮ್ ನಿಮ್ಮ ಎಲ್ಲ ಜನಸಂಖ್ಯೆ ಆಯಾ ಜನ ನಾವೆಲ್ಲ ಪಣ ತೊಡಬೇಕು. गुलबर्गा हाई कोर्ट को शुक्रिया अदा करना चाहता हूँ। एक ऐतिहासिक फैसला जो हाई कोर्ट ऑफ गुलबर्गा ने दिया है कि जो भारतीय जनता पार्टी पिछले दरवाजे से बैकडोर एंट्री से जो 5 लोगों को एमएलसीओं को वोटर लिस्ट में शामिल करके मेयर और डिप्टी मेयर पोस्ट के लिए जो मेजॉरिटी क्रिएट करने की जो उनका कुतंत्र था वो फेल हुआ है। कोर्ट ने ये अपहेल्ड किया है कि जो कांग्रेस पार्टी का जो ये जिद्दोजहद था, जो ये स्ट्रगल था कि भारतीय जनता पार्टी इलीगल तरीके से यहाँ पे मेजॉरिटी बनाने की उनकी जो कोशिश थी वो नाकामयाब हुई है। कोर्ट ने पब्लिक मैंडेट को अपहेल्ड किया है, डेमोक्रेटिक प्रिंसिपल्स को अपहेल्ड किया है और डायरेक्शन दिया है रीजनल कमिश्नर को कि ओनली 63 मेंबर्स की जो नोटिफिकेशन थी जो नवंबर 6 को हुआ था उसी के तहत इलेक्शन करना चाहिए और इससे कांग्रेस और जेडीएस मिला के हमारी मेजॉरिटी बनती है और कलबुर्गी के मेयर और डिप्टी मेयर कांग्रेस और जनता दल का अलायंस में होगा। जब पहली बार 6 तारीख को 6/11/2021 को एक वोटर लिस्ट नोटिफिकेशन गवर्नमेंट का नोटिफिकेशन जारी हुआ, 6/11/2021 को गवर्नमेंट का नोटिफिकेशन जारी हुआ। उसमें यह था कि कैटेगरी जनरल वुमेन बोलकर थी मेयर की और डिप्टी मेयर की कैटेगरी बीसीबी बोलकर थी और उसके साथ उसमें ख़ास तौर से स्पेसिफिक ये दिया गया था कि 63 वोट्स हैं। 63 कैसे 55 वोट जो कॉरपोरेटर्स थे सिटी के और यहाँ के एमएलए एमपी और 3 एमएलसी को मिलाकर टोटल 63 वोट्स हो रहे थे। एक राज्यसभा मेंबर मिलाकर 63 वोट्स हो रहे थे। वो नोटिफिकेशन जारी हुआ था। जब हम और जो हमारी यहाँ पर जेडीएस जो पार्टी है वो भी 4 जीत कर आए। दोनों सेकुलर माइंड वाले सेकुलर सोच वाले और सेकुलर लोग वोट देने वाले दोनों पार्टियों को हम दोनों मिलकर जब बनाने की कोशिश कर रहे थे तो बीजेपी वालों को ये समझ में आया कि हमारा मेयर नहीं बनता। अचानक 2 दिन पहले मेयर इलेक्शन 20 दिसंबर को डिक्लेयर था। अचानक 2 दिन पहले आरसी साहब ने उसको पोस्टपोन किया और ये बहाना बताया कि एमएलसी इलेक्शन डिक्लेयर हुआ, कोड ऑफ कंडक्ट है, जबकि मेयर इलेक्शन के लिए कोई कोड ऑफ कंडक्ट नहीं रहता। फिर भी ऐसा हुआ है। उसके बाद हम लोगों ने वेट किया। वेट करने के बाद एक अचानक फिर 25 जनवरी 2022 को फिर एक नोटिफिकेशन गवर्नमेंट के तरफ से जारी हुआ। उसमें 68 वोट्स डालकर जारी हुआ है। उसमें कैटेगरी भी चेंज की गई अचानक। उसमें कैटेगरी क्या आई, एससी मेयर और जनरल वुमेन डिप्टी मेयर, ये कैटेगरी के साथ हुआ था। जबकि जो 6/11/2021 को जो नोटिफिकेशन हुआ था उसको क्या बोलकर उसको ये करा गया था, फिलहाल के तौर पर उसको पोस्टपोन किया जा रहा है।
पोस्टपोन का मतलब जहां पर रुका है, जो भी मसला जहां पर रुका है, जो गेम जहां पर रुकता है वहीं से स्टार्ट होता है। फिर ये लोग जहां पर रुका वहां से शुरू नहीं करे, फिर फ्रेश नोटिफिकेशन जारी किए। फ्रेश नोटिफिकेशन 25/1/2022 को फ्रेश नोटिफिकेशन जारी कर कैटेगरी भी चेंज किए, और उसके बाद वोटर 5 MLC के वोट पीछे बैकडोर एंट्री से वो लोग ऐड करवाए हैं। अब ये फिर एक जो 25/1/2022 को नोटिफिकेशन हुआ था वो 68 वोट्स का हुआ था। तो हम तमाम लोगों ने, हमारे कांग्रेस पार्टी के लीडर्स प्रियांक खरगे साहब ने, मैडम कनीज फातिमा साहिबा, डॉक्टर शरण प्रकाश पाटिल साहब, अजय सिंह साहब और हमारे डिस्ट्रिक्ट प्रेसिडेंट साहब और तमाम हमारे कॉरपोरेटर्स, तमाम लोग इसको मेहनत कर हम लोगों ने कोर्ट में जाकर अपील की। ऐसे हमारे साथ अनडेमोक्रेटिक वे से ये लोग ऐड करवा रहे हैं, तो इसको इन्हें रोकना चाहिए बोलकर हम कोर्ट को गए थे। कोर्ट का ऑर्डर ये आया है कि जो 6/11/2021 को जो नोटिफिकेशन जारी हुआ था, जहाँ से पोस्टपोन हुआ था वहीं से इलेक्शन शुरू होना चाहिए, और वही उस पर 63 वोट पे इलेक्शन होना चाहिए बोलकर कोर्ट ने RC को डायरेक्शन दिया है। विथिन 1 मंथ, 1 महीने के अंदर इलेक्शन, मेयर का इलेक्शन करवाने के लिए डायरेक्शन किया गया है। और हमारे 4 पिटीशन डाले गए थे, चारों पिटीशन एक्सेप्ट हुए हैं। उनके पूरे जो चीज़ें वो लोग डाले थे उसको कॉश कर आज फिर एक बार कोर्ट के ऊपर, जज के ऊपर और तमाम हमारे जुडिशरी सिस्टम के ऊपर फिर एक बार भरोसा कर तमाम लोगों ने खुशी का इजहार यहाँ पर किया है। और जो कॉन्स्टिट्यूशन में हमको इजाज़त दी है, जो कॉन्स्टिट्यूशन आज कॉन्स्टिट्यूशन तरीके से उसको रोका गया है, हम तमाम लोग, ख़ास तौर से कांग्रेस पार्टी के लोग खुश हैं। और हम आने वाले दिनों में इंशाअल्लाह यहाँ पर मेयर कांग्रेस का बनाएंगे। कांग्रेस और JDS मिलकर यहाँ पर हम लोग कॉरपोरेशन में राज करेंगे।